ರಚನಾ ಅವರೇ, ಇವರೆಲ್ಲ ಹೇಳ್ತಿರೋದು ನಿಜನಾ? ನೀವು ಕೂಡ ಅವ್ರನ್ನ ಪ್ರೀತಿಸ್ತಿದ್ದೀರಾ? ಹೇಳಿ, ಮಾತಾಡಿ. ನಿಮ್ಮ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳಿ ರಚನಾ ಅವರೇ. ನಾನು ಏನು ಅನ್ಕೊಳ್ಳಲ್ಲ. ಒಂದ್ ವೇಳೆ ಇವ್ರು ಹೇಳ್ತಿರೋದು ನಿಜಾನೇ ಆಗಿದ್ರು ಕೂಡ ನನಗೇನು ಬೇಜಾರಿಲ್ಲ. ಆದ್ರೆ ಮನ್ಸಿಲ್ದೆ ನೀವು ನನ್ನನ್ನ ಮದುವೆ ಆಗೋದು ಬೇಡ. ಸೊ ಹೇಳಿ ಪ್ಲೀಸ್. ಅವ್ರ ಜೀವನದಲ್ಲಿ ಅವ್ರು ಏನೇ ನಿರ್ಧಾರ ತಗೊಂಡ್ರು ಅದನ್ನೆಲ್ಲ ನಾವು ಒಪ್ಕೊಂಡು ಜೀವನ ಮಾಡ್ಬೇಕಾ? ನಮ್ಮ ಆಸೆ ಕನಸುಗಳನ್ನ ಯಾರು ಕೇಳೋರೇ ಇಲ್ವಾ ರಮೇಶ್? ನಾನು ನಿಮ್ಮ ಮಾತು ಮೀರಿ ನಡ್ಕೊಳಲ್ಲ ಅಮ್ಮ, ನನ್ನ ನಂಬಿ ಅಮ್ಮ. ಸರಿ, ಹಾಗಿದ್ರೆ ನಿನ್ನ ಮದುವೆ ಡಿಸಿಷನ್ನ ನಾನೇ ತಗೋತೀನಿ. ಏನಿದು? ತಗೋ ಚಿನ್ನ, ತಗೋ. ಅಲ್ಲ, ಏನಿದು? ಚಿನ್ನ, ಅದು ನನ್ನ ಮೊದಲನೇ ತಿಂಗಳು ಸಂಬಳ. ಅದನ್ನ ಮೊದಲು ನೀನೇ ಇಸ್ಕೋಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಮಾತಾಡು ಚಿನ್ನ. ನೀನು ಸುಮ್ಮನೆ ಕೂತ್ಕೊಂಡ್ರೆ ಹೆಂಗ ಹೇಳು? ನೀನು ಎದುರುಕೊಂಡು ಮುಜುಗರ ಪಟ್ಕೊಂಡು ಏನು ಮಾತಾಡದೆ ಸುಮ್ಮನಿದ್ರೆ ತಾಯೋದು ನಮ್ಮ ಕನಸು, ನಮ್ಮ ಪ್ರೀತಿ. ಇರೋದು ನಾನು ಅಂತ ಹೇಳು ಅವ್ರಿಗೆ. ಚಿನ್ನ, ಮಾತಾಡು ಪ್ಲೀಸ್. ಹೇಳು ಚಿನ್ನ, ಹೇಳು. ಹೇಳು ಚಿನ್ನ, ಹೇಳು. ನಂಗೆ ಅವ್ರಂದ್ರೆ ಹೇಳು. ಇಷ್ಟು ದಿವಸ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ, ಇಲ್ಲಿದ್ದೀಯಾ? ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ನಾನೇನೋ ತಪ್ಪು ಮಾಡಿಲ್ಲ ಸರ್. ಸರ್, ಕಳ್ತನೆಲ್ಲ ಬಿಟ್ಟು ತುಂಬಾ ದಿನ ಆಯ್ತು ಸರ್. ಎಲ್ಲ ಕಳ್ರು ಹೇಳೋದು ಅದನ್ನೇ. ನಿಮ್ ನವರಂಗಿ ಆಟಗಳು ನನ್ಗೆ ಗೊತ್ತಿಲ್ವಾ? ನಡಿಯಾ? ಸರ್ 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 ಪ್ಲೀಸ್ ಸರ್, ನಾನೇನು ಮಾಡಿಲ್ಲ. ನನ್ನ ಮಾತು ಕೇಳಿ ಸರ್, ದಯವಿಟ್ಟು ಸರ್. ಏಯ್, ನಿನ್ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ನಡಿಯಾ? ಸರ್, ಸರ್ ಸರ್ ನಿಮ್ಮ ತಮ್ಮಯ್ಯ ಅಂತೀನಿ ಸರ್. ನಾನು ಕಳ್ತನ ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ಇವತ್ತು ತುಂಬಾ ಮುಖ್ಯವಾದ ಕೆಲಸ. ದಯವಿಟ್ಟು ನನ್ನ ಎಲ್ಲೂ ಕರ್ಕೊಂಡು ಹೋಗ್ಬಿಡಿ ಸರ್. ಹೌದಾ ಸರ್? ನಾವಿವಾಗ ಕರ್ಕೊಂಡು ಹೋಗೋದಿಲ್ಲ ಸರ್. ನಾವಿವಾಗ ಹೋಗ್ತೀವಿ, ನೀವು ಫೋನ್ ಮಾಡಿ, ಆಮೇಲೆ ಒಂದು ಕರ್ಕೊಂಡು ಹೋಗ್ತೀವಿ. ಸರಿನಾ ಸರ್? ಸರ್, ನಿಮ್ಮ ವಸ್ತುಗಳು ಏನಾದ್ರು ಕಳವಾಗಿರೋ ಅನ್ಕೊಳ್ಳಿ. ಮಾತಾಡ್ತಾ ಕತ್ರಿ ಹಾಕಿರ್ತಾನೆ ಇವನು. ಏಯ್, ಇನ್ನೇನು ದೊಡ್ಡ VIP ಏನೋ ಇಲ್ಲಿವರೆಗೂ ಬಂದು ಸಲ್ಯೂಟ್ ಹೊಡೆದು ಹೋಗಕ್ಕೆ? ನಡಿಯಲೇ, ನಡಿಯಾ? ನನಗೂ ನಿಮ್ಗೂ ಸರ್, ಸಾರಿ ರಚನಾ ಅವರೇ, ನಿಮಗೆ ತುಂಬ ಅನ್ಕಂಫರ್ಟೇಬಲ್ ಆಯಿತು ಅನ್ಸುತ್ತೆ. ಯಾಕೆ ನರ್ವಸ್ ಆಗಿದ್ದೀರಾ? ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಜ್ಯೂಸ್ ತಗೊಳ್ಳಿ. ಬೇಡ. ರಚನಾ ಅವರೇ, ನಿಮ್ಗಿಲ್ಲಿ ಇರೋಕೆ ಇಷ್ಟ ಇಲ್ಲ ಅಂದರೆ ಹೊರಡೋಣವಾ? ಪರವಾಗಿಲ್ಲ.
ಅಲ್ಲ ಪರವಾಗಿಲ್ಲ, ನಿಮಗೆ ಕಂಫರ್ಟೇಬಲ್ ಅನ್ಸಿಲ್ಲ ಅಂದ್ರೆ ವಿ ಕ್ಯಾನ್ ಲೀವ್. ನೋಡೋಣ. ಇಲ್ಲ, ಹಾಗೇನಿಲ್ಲ. ಅಣ್ಣಯ್ಯ, ಅಣ್ಣಯ್ಯ, ಏನ್ ಮಾಡ್ಲಿ? ಹಲೋ 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 ಹಾ ಹೇಳಿ ಕಮ್ಲಿ. ಚಂಟಿ, ಅಮ್ಮರಣ್ಣ. ಓ ಅಮರಣ್ಣನಾ? ಆಗ್ಲೇ ಹೋದ್ನಲ್ಲ, ಇನ್ನೂ ಬಂದಿಲ್ವಾ? ಇನ್ನೇನ್ ಬರ್ತಾನೆ ಬಿಡು. ಅಯ್ಯೋ ಚಂಟಿ, ನಾನು ಹೇಳೋದ್ನ ಕೇಳು. ಅಮ್ಮರಣ್ಣ ಇಲ್ಲಿ ರಚನಾ ತವ ಮಾತಾಡ್ಬೇಕು ಅಂತ ಬಂದಿದ್ದ. ಅವ್ನ್ ಮಾತಾಡ್ಬೇಕಾದ್ರೆ ಪೊಲೀಸ್ನವರು ಇದ್ದಕ್ಕಿದ್ದಂಗ್ ಬಂದು ಅವನ್ನ ಹೊಡೆದ್ಬಿಟ್ಟು ಕರ್ಕೊಂಡು ಹೊಟ್ಟೋದ್ರು. ಅಯ್ಯೋ ದೇವ್ರೆ, ಹೌದಾ? ಪೊಲೀಸರು ಇವಾಗ ಯಾಕೆ ಅರೆಸ್ಟ್ ಮಾಡ್ಕೊಂಡ್ರು? ಯಾವತ್ತೋ ಮಾಡಿದ ಕಳ್ತನಕ್ಕೆ ಇವತ್ ಬಂದು ಅವನ್ನ ಕರ್ಕೊಂಡೋಗವ್ರೆ. ಪಾಪ ಅವ್ನು ಏಟೇ ಕೇಳ್ಕೊಂಡ್ರು ಪೊಲೀಸ್ನವರು ಬಿಡ್ಲೇ ಇಲ್ಲ. ನನ್ಗೀಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಚಂಟಿ. ನಾನೇ ಅವನ್ನ ಇಲ್ಲಿ ಕರ್ಸಿ ಹಿಂಗೆಲ್ಲ ಆಗೋಯ್ತು ಅನಿಸ್ತೈತೆ. ಕಮ್ಲಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅಣ್ಣನ್ ನಾನ್ ಬಿಡ್ಸ್ಕೊಂಡ್ ಬರ್ತೀನಿ, ಆಯ್ತಾ? ಆಮೇಲೆ ಫೋನ್ ಮಾಡ್ತೀನಿ ನಿನ್ಗೆ. ಸರಿಯೇ ಚಂಟಿ. ನನ್ನ ಕ್ಷಮಿಸ್ಬಿಡು ಅಮರಣ್ಣ. ನನ್ನಿಂದನೇ ನಿನ್ಗಿದೆಲ್ಲ ಆಗೋಯ್ತಲ್ಲ. ಥ್ಯಾಂಕ್ ಯು. ಐ ಅಂಡರ್ಸ್ಟ್ಯಾಂಡ್ ರಚನಾ. ನೀವು ಮಲಗಿರುವಾಗ ತಾಳಿ ಕಡ್ದವನು ಅವನನ್ನ ಕಂಡ್ರೆ ನಿಮಗೆ ಕೋಪ ಇರುತ್ತೆ. ಆ್ಯಂಡ್ ನನ್ನ ಎದುರುಗಡೆ ಅವನು ಹಾಗೆ ಮಾತಾಡಿದಾಗ ನಿಮ್ಗೆ ಎಷ್ಟು ಮುಜುಗರ ಆಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನನಗನ್ನಿಸ್ತು ನಿಮಗೂ ಅವನನ್ನ ಕಂಡ್ರೆ ಇಷ್ಟ ಇದೆ ಏನು ಅಂತ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಕೇಳಿದೆ. ಆಮೇಲೆ ಗೊತ್ತಾಯ್ತು ನಿಮಗೂ ಅವನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಹಾಗೊಂದ್ ವೇಳೆ ಇಷ್ಟ ಇದ್ದಿದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ತಿದ್ರಿ ಅಲ್ವಾ? ಕೊನೆ ಪಕ್ಷ ಪೊಲೀಸರು ಅವನನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅದಾದ್ರೂ ನೀವು ತಡೆಯೋಕ್ ಟ್ರೈ ಮಾಡ್ತಿದ್ರಿ. ನಾನು ನಿಮ್ಮ ಹತ್ರ ಓಪನ್ ಬುಕ್ ಆಗಿದ್ದೀನಿ. ಐ ಆಮ್ ಶೋರ್ ನೀವು ಕೂಡ ನನ್ನ ಜೊತೆ ಹಾಗೆ ಇದ್ದೀರಾ ರಚನಾ. ಇಬ್ರು ಇದೊಂದು ಕೆಟ್ಟ ಕನಸು ಅಂತ ಮರೆತು ನಮ್ಮ ಜೀವನ ಶುರು ಮಾಡೋಣ. ಓಕೆ? ಮನೆ ಹೋಗಿ ಈ ವಿಷಯನೆಲ್ಲ ಹೇಳ್ಬೇಡಿ. ಪಾಪ ಮನೆಯಲ್ಲಿ ನಿಮ್ಮ ಮದುವೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಆಮೇಲೆ ಈ ವಿಷಯ ಗೊತ್ತಾದ್ರೆ ಪಾಪ ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೆ ನಾವು ಈ ವಿಷಯದ ಬಗ್ಗೆ ಯಾವತ್ತೂ ಮಾತಾಡೋದು ಬೇಡ. ಅಂಡ್ ಐ ಪ್ರಾಮಿಸ್ ಯು, ಅವನ ಬಗ್ಗೆ ನಾನು ಯಾವತ್ತೂ ವಿಷಯ ತೆಗೆಯಲ್ಲ. ಸರಿ, ಹೇಳಲ್ಲ. ಒನ್ ಸೆಕೆಂಡ್ ರಚನಾ. ಇವತ್ತು ನೀವು ನನ್ನ ಜೊತೆ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ರೆಸ್ಟೋರೆಂಟಲ್ಲಿ ಏನೇನೋ ಘಟನೆಗಳು ನಡೆದ್ವು, ಬಟ್ ಅದರಿಂದ ನಾವಿನ್ನೂ ಹತ್ರ ಆದ್ವಿ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ನಡೆದಿರೋ ಘಟನೆನ ಇನ್ಯಾವತ್ತೂ ನೆನೆಸ್ಕೋಬೇಡಿ. ಏನೇ ಇದ್ರು ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿ. Take care. Bye. ಬಾಯ್. ತಗೋ, ಬೇಗ ಜಾಗ ಖಾಲಿ ಮಾಡು. ಏನ್ ಮೇಡಮ್ ಇದು? ದುಡ್ಡು ಕೇಳಿದ್ರೆ ಇದೇನೋ ಕೊಡ್ತಾ ಇದ್ದೀರಾ? ನಂಗಿದೆಲ್ಲ ಬೇಡ ಮೇಡಮ್, ಸುಮ್ಮನೆ ರಿಸ್ಕು. ಇದು ತಗೊಳ್ಳಿ, ನನಗೆ ಕ್ಯಾಶ್ ಕೊಡಿ. ಅಯ್ಯೋ, ಇದು ಬೇಡ ಅಂದ್ರೆ ಹೇಗೆ? ಸದ್ಯಕ್ಕೆ ನನ್ನ ಕೈಯಲ್ಲಿ ಇದೇ ಕೊಡಕ್ಕಾಗೋದು. ಇದನ್ನ ಇಟ್ಕೊಂಡು ಹೇಗೋ ಅಡ್ಜಸ್ಟ್ ಮಾಡು.
ಅದೆಲ್ಲ ಆಗಲ್ಲ ಮೇಡಮ್. ಈ ಒಡವೆ ತಗೊಂಡು ಮಾರಕ್ಕೋಗಿ ಪೊಲೀಸರ ಕೈಲಿ ಸಿಗಾಕೊಂಡು ನಿಮ್ಮ ಕೈ ಮುಗಿತೀನಿ. ಕ್ಯಾಶ್ ಕೊಟ್ಬಿಡಿ. ಲುಕ್, ಕ್ಯಾಶ್ ಬೇಕು ಅಂದ್ರೆ ಕಷ್ಟ. ಈಗ ನನ್ನ ಹತ್ರ ಕ್ಯಾಶ್ ಇಲ್ಲ. ಈಗಂದ್ರೆ ಹೇಗೆ ಮೇಡಮ್? ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ ನಾನು, ಸ್ಟೇಷನಲ್ಲಿ ಇರೋನ್ನ ಸಮಾಧಾನ ಮಾಡೋದು ಕಷ್ಟ. ಆಮೇಲೆ ಅವ್ನು ಉಲ್ಟಾ ಹೊಡೆದ್ರೆ ನಿಮ್ಮ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಎಸ್ ಐ ನೋ, ಬಟ್ ಕ್ಯಾಶ್ ಅರೇಂಜ್ ಆಗ್ತಿಲ್ಲ. ಜಸ್ಟ್ 2 days ಟೈಮ್ ಕೊಡು, ನಾನು ಏನೋ ಒಂದ್ ಮಾಡ್ತೀನಿ. ಇನ್ನ 2 ದಿನನಾ? ಆಗಲ್ಲ ಮೇಡಮ್, ಕಷ್ಟ. ಪ್ಲೀಸ್ ಸ್ವಲ್ಪ ಟೈಮ್ ಕೊಡು. ಹೀಗೆ ಕುತ್ಕೆ ಮೇಲೆ ಬಂದು ಕುತ್ಕೊಂಡ್ರೆ ನಾನು ಏನು ಮಾಡಕ್ ಆಗಲ್ಲ. ನನ್ನ ಮನೇಲಿ ಮನಿ ಟ್ರೀ ಇಲ್ಲ ಕ್ಯಾಶ್ ಉದ್ರಿಸಿ ಕೊಡಕ್ಕೆ. ಸರಿ, 2 ದಿವಸ ಅಷ್ಟೇ. ಆಮೇಲೆ ನೀವು ಹೀಗೆ ಹೇಳ್ತಿದ್ರೆ ನಾನೇನು ಮಾಡೋಕ್ಕಾಗಲ್ಲ. 2 ದಿವಸದಲ್ಲಿ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿಬಿಡಿ. ಯಾ ಅರ್ಚನಾ, ಹೇಗಿತ್ತು ದಿನ? ಹೇಯ್, ಹೇಗಿತ್ತು ಫಸ್ಟ್ ಡೇಟು? ಚಿರಣ್ ಸಕ್ಕದಾಗಿ ಮಾತಾಡದ್ನ? ಇಷ್ಟ ಆಯ್ತಾ? ಹೇಯ್ ರಚನಾ, ಹೇಯ್. ಅಮ್ಮ, ರಚನಾ ಯಾಕೆ ಸುಮ್ಮನೆ ಹಾಗೆ ಹೋಗ್ಬಿಟ್ಲು? ಅವಳಿಗೆ ಡೇಟ್ ಇಷ್ಟ ಆಗಿಲ್ಲ ಅಥವಾ ಚಿರಂತ ಇಷ್ಟ ಆಗ್ಲಿಲ್ವಾ? ರಿಷಿ, ಹಾಗೆಲ್ಲ ಏನು ಇಲ್ಲ ಕಣೋ. ಅವಳಿಗೆ ಚಿರಂತ್ ಇಷ್ಟ ಆಗಿಲ್ಲ ಅಂದಿದ್ರೆ ಅವ್ನ್ ಡಿನ್ನರ್ಗೆ ಹೋಗೋಣ ಅಂತ ಕರೆದ ತಕ್ಷಣ ಇವಳು ಯಾಕೆ ಒಪ್ಕೋತಾ ಇದ್ಲು? ಅವನ ಜೊತೆ ಮದ್ವೆಗೆ ಯಾಕೆ ಒಪ್ಕೋತಾ ಇದ್ಲು? ತಾರಾ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ನಾನು ಮತ್ತೆ ಹೇಳ್ತಾ ಇರೋದ್ರಿಂದ ನಿಮಗೆ ಕೋಪ ಬರ್ಬೋದು, ಆದ್ರೆ ಇವತ್ತು ಅವಳ ಮುಖದಲ್ಲಿರೋ ಬೇಸರನೇ ಎಲ್ಲ ಹೇಳ್ತಾ ಇದೆ. ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ನೋಡು, ನಿನಗೆ ಅಮರ್ ಇಷ್ಟ ಇಲ್ಲ ಅಂದ್ರೆ ಬೇಡ, ಆದ್ರೆ ಹೀಗೆ ಗಡಿಬಿಡಿ ಮಾಡಿ ರಚನಾನ ಇನ್ಯಾರಿಗೋ ಮದುವೆ ಮಾಡೋ ಆಲೋಚನೆನ ದಯವಿಟ್ಟು ಡ್ರಾಪ್ ಮಾಡು. ಆಮೇಲೆ ಮುಂದೆ ನೀನೇ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿ ಬರುತ್ತೆ. ಸ್ಟಾಪ್ ಇಟ್ ರಮೇಶ್. ನಾನೇನ್ ರಚನಾನ ಕೊಂಡ್ಕೊಂಡ್ ಬಂದಿಲ್ಲ, ಹೆತ್ತಿದೀನಿ. ನನ್ನ ಮಗಳ ಜೀವನದ ಬಗ್ಗೆ ನನಗೂ ಕಾಳಜಿ ಇದೆ. ಯಾವನ್ಗೋ ರಚನಾನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನು ಈ ಪ್ರಿಪರೇಷನ್ಸ್ ಮಾಡ್ತಿಲ್ಲ. ಚಿರಂತ್ ಬಗ್ಗೆ ನಾನು ಎಲ್ಲ ವಿಚಾರಿಸಿದೀನಿ. ಅವನ್ ಮೇಲೆ ನನಗೆ ನಂಬಿಕೆ ಬಂದ ಮೇಲೆನೆ ಮುಂದುವರಿತಾ ಇರೋದು. ರಚನಾ ಮನ್ಸನ್ನ ಆ ಪೊರ್ಕಿ ಕೆಡ್ಸಿದಾನಲ್ಲ, ಅದಕ್ಕೆ ಹೀಗಿದ್ದಾಳೆ. ಇಟ್ ಟೇಕ್ಸ್ ಟೈಮ್ ರಮೇಶ್. ಚಿರಂತು ರಚನಾಗೆ ಹತ್ರ ಆಗಿದ ತಕ್ಷಣ ನಿಧಾನಕ್ಕೆ ಅವಳೇ ಸರಿ ಹೋಗ್ತಾಳೆ. ಅದು ಹಾಗಲ್ಲ ತಾರಾ. ಎನಫ್ ರಮೇಶ್. ಯಾರ್ ಏನೇ ಅಂದ್ರು ರಚನಾ ಮದ್ವೆ ಚಿರಂತ್ ಜೊತೆನೆ ಆಗೋದು. ಆ ಅಮ್ಮನ ಹೆಸರು ಮತ್ತೆ ಮತ್ತೆ ತೆಗೆದು ಅಮ್ಮನ ಮನಸ್ಸಿಗೆ ನೋವು ಮಾಡಬೇಡಿ. ಅಮ್ಮರು ರಚನಾಗೆ ಯಾವ ಕಡೆಯಿಂದನೂ ಕರೆಕ್ಟ್ ಪೇರ್ ಅಲ್ಲಪ್ಪ, ಪ್ಲೀಸ್. ಇವತ್ತು ಹೋಟೆಲ್ನಾಗೆ ಅಮರನ್ನ ತನ್ನ ಮ್ಯಾಲಿನ ಪಿರುತಿ ಹೇಳ್ಕೊ ಅಂದಾಗ ರಚನಲ್ಲಿದ್ದ ಮೌನನೇ ಹೇಳ್ತೈತೆ. ಅವಳವನನ್ನ ಏಟ್ ಪಿರುತಿ ಮಾಡ್ತಾವಳೆ ಅಂತವ. ಆಗ್ಬೇಕಾಗಿರೋದು ರಚನಾ ಚಿರಂತ್ ಲಗ್ನ ಅಲ್ಲ ಅತ್ತೆಮ್ಮ, ರಚನಾ ಮತ್ತೆ ಅಮರಣ್ಣನ ಲಗ್ನ. ಅದನ್ನ ಹೆಂಗಾರ ಮಾಡಿ ನಾನ್ ನಡೆಸ್ತೀನಿ. ಏನ್ ಹಣೆ ಬರೋನು HMT-ನದ್ದು. ಕಳ್ತನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯ ಆಗಿ ದುಡ್ದು ತಿಂದು ಬದುಕ್ತಾ ಇರುವಾಗ ಯಾವತ್ತೋ ಮಾಡಿರೋ ಕಳ್ತನಕ್ಕೆ ಇವತ್ತು ಬಂದು ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರಲ್ಲ.
ಪೊಲೀಸ್ನವ್ರು ಎಳ್ಕೊಂಡು ಹೋದ್ರು ಅಂತ ನನಗೆ ಬೇಜಾರಾಗ್ತಿಲ್ಲ HMT. ನಮ್ಮ ಹುಡುಗಿ ಮುಂದೆ ಅವಮಾನ ಮಾಡಿ ಎಳ್ಕೊಂಡೋದ್ರು, ಅದು ನನ್ನ ಮನ್ಸಲ್ಲಿ ಕುರಿತಾ ಇರೋದು. ನಮ್ಮ ಹುಡುಗಿಗೆ ಅಂತ ನೋಡಿದಾರಲ್ಲ ಹುಡುಗ, ಅವನ್ ಮುಂದೆ ಹೋಗಿ ನನ್ನ ಪ್ರೀತಿನೆಲ್ಲ ಹೇಳ್ಕೊಂಡೆ ಕಣೋ. ಅವನು ಒಳ್ಳೆ ಒಂಥರನೇ ಅನ್ನಿಸ್ದ. ಅವನೇ ಬಾಯಿ ಬಿಟ್ಟು ಕೇಳ್ದ ರಚನನ್ನ, ನೀನೇನಾದ್ರೂ ಪ್ರೀತಿಸ್ತಾ ಇದೀಯ ಅವನನ್ನ ಅಂತ. ಆದ್ರೆ ಅವಳಿಗೆ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತಿದ್ಲು ಕಣ. ಆದ್ರೆ ಅವಳ ಮೌನ ಹೇಳ್ತಾ ಇತ್ತು HMT ಅವಳನ್ನು ಪ್ರೀತಿಸಿದಾಳೆ ಅಂತ. ಇನ್ನೇನು ಅವಳು ಬಾಯಲ್ಲಿ ಎಸ್ ಅಂತ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಇಲ್ಲ ಅಂತಿದ್ರೆ ಅವಳು ನನಗೆ ಉಗ್ದು ಉಪ್ಪಿನಕಾಯಿ ಹಾಕಿ ಓಡಿಸ್ತಿರ್ಲಿಲ್ವೇನೋ. ಫಸ್ಟ್ ಟೈಮ್ HMT, ಇಷ್ಟು ದಿನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವಳ ಮುಖದಲ್ಲಿ ನನ್ನ ಬಗ್ಗೆ ಒಂದು ಚೂರು ಸಿಟ್ಟಿರ್ಲಿಲ್ಲ. ಇನ್ನೇನು ಅವಳನ್ನ ಪ್ರೀತಿನ ಒಪ್ಕೋಬೇಕು ಅಷ್ಟರಲ್ಲಿ. ಅಣ್ಣ ಯೋಚನೆ ಮಾಡಬೇಡ, ದೇವ್ರು ಇನ್ನೊಂದು ಚಾನ್ಸ್ ಕೊಟ್ಟೆ ಕೊಡ್ತಾನೆ. ಇಲ್ಲ HMT, ನೀನ್ ಹೇಳ್ದಾಗ ದೇವ್ರು ಅನ್ನಿಸ್ಕೊಂಡು ಇದ್ದಿದ್ರೆ ಇವತ್ತು ನನಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಇನ್ನೇನು ಒಳ್ಳೆ ನಾವ್ ಬಿಟ್ವಿ, ಸರಿ ಹೋಯ್ತು ಎಲ್ಲ ಅನ್ನೋಷ್ಟೊತ್ತಿಗೆ ಏನಾದ್ರೂ ಒಂದ್ ತಂದಿಡ್ತಾನೆ ಕಣ. ಕಷ್ಟದ ಮೇಲೆ ಕಷ್ಟ ಕೊಟ್ಟು ಮಜಾ ನೋಡ್ತಾನೆ, ಮಜಾ. ಕಮಲಿ ಅವರೇ, ರಚನಾ ರೆಸ್ಟೋರೆಂಟ್ ಬರ್ಬೇಕಾದ್ರೆ ಡಲ್ ಆಗಿದ್ಲು. ಚಿರಂತೆ ಇಷ್ಟ ಆಗಿಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಹಾಗೇನಾದ್ರು ಇದ್ದಿದ್ರೆ ರಚನಾ ಹೇಳ್ಕೊಂಡಿರೋಳಲ್ವಾ? ಮೇ ಬಿ ಚಿರಣ್ ಜೊತೆ ಫಸ್ಟ್ ಟೈಮ್ ಹೊರಗಡೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಎಲ್ರ ಮುಂದೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಆಗಿ ಹೊರಟೋದ್ಲು ಅನ್ಸುತ್ತೆ. ಅದು ಸಂಕೋಚ ಅಲ್ಲ ರಿಷಿ ಸರ್, ಅಮರಣ್ಣನ ನೆನಪು, ಅವನನ್ನ ಮರೆಯಕ್ಕಾಗ್ತಿಲ್ಲ ಅನ್ನೋ ನೋವು. ಇವತ್ತ ಪೊಲೀಸವ್ರು ಬರ್ದೇ ಹೋಗಿದ್ದಿದ್ರೆ ರಚನಾ ಖಂಡಿತ ತನ್ನ ಪಿರುತಿನ ಹೇಳ್ಕೊತಿದ್ಲು. ಚಿರಂತ್ಗೆ ಎಷ್ಟು ಸಂಸ್ಕಾರ ಇದೆ, ಅವನ ಪ್ರತಿ ಮಾತಲ್ಲೂ ಅದು ಎದ್ದು ಕಾಣಿಸ್ತದೆ. ಕಮಲಿ ಅವರೇ, ರಚನನ್ನ ಆಚೆ ಕರ್ಕೊಂಡು ಹೋಗ್ಲಾ, ಅದು ನೀವು ಪರ್ಮಿಷನ್ ಕೊಟ್ರೆ ಮಾತ್ರ ಅಂತ ಅಮ್ಮನ ಹತ್ರ ಎಷ್ಟು ನಯ ವಿನಯದಿಂದ ಕೇಳ್ಕೊಂಡ. ಇದ್ರಲ್ಲೇ ಗೊತ್ತಾಗತ್ತೆ ಅವನು ನಮ್ಮ ರಚನೆಗೆ ಪರ್ಫೆಕ್ಟ್ ಪೇರ್ ಅಂತ. ಮದುವೆ ಆದ್ಮೇಲೆ ನನ್ನ ತಂಗಿ ಸುಖವಾಗಿರ್ತಾಳೆ ಅನ್ನೋದ್ರಲ್ಲಿ ನನ್ಗೆ ಯಾವುದೇ ಡೌಟ್ ಇಲ್ಲ. ಅವಳ ಕಷ್ಟ ಕಣ್ಣೀರು ಎಲ್ಲ ಈ ಮನೇಲೆ ಮುಗ್ದೋಗ್ಲಿ. ಮದುವೆ ಆದ್ಮೇಲೆ ಚಿರಂತು ಅವಳ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದೇ ಇರೋ ಹಾಗೆ ನೋಡ್ಕೊಂತಾನೆ, ಅದಂತೂ ಗ್ಯಾರಂಟಿ. ನಿಮ್ಗೇನ್ ಅನ್ಸುತ್ತೆ ಕಮಲಿ ಅವರೇ? ಹ್ಞೂ ಸರ್, ಚಿರಂತು ಸ್ಯಾನೇನೆ ಒಳ್ಳೆ ಹುಡುಗ. ಅವನಿಂದ ರಚನೆಗೆ ಒಳ್ಳೇದಾಯ್ತೈತೆ. ಆಗ ಹಂಗೆ ನಾನು ಮಾಡ್ತೀನಿ. ಏಟೆ ಅಂದ್ರು ಚಿರಂತ್ನ ನೋಡಿದ್ರೆ ಅವನ ರಚನೆನ ಮನ್ಸನ್ನ ಅರ್ಥ ಮಾಡ್ಕೊಳ್ಳ ಹಂಗೆ ಕಾಣ್ತಾವನೆ. ನಾಳೆ ಹೆಂಗಾರ ಅವನನ್ನ ಭೇಟಿ ಮಾಡಿ ಅವನೇ ಈ ಮದ್ವೆನ ನಿಲ್ಸೋ ಹಂಗೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ಅಮರಣ್ಣಂಗೂ ರಚನಂಗೂ ದೊಡ್ಡ ಅನ್ಯಾಯ ಆಗ್ಬಿಡ್ತೈತೆ. ಆಮ್ಯಾಕೆ 3 ಜನನೂ ಸುಖವಾಗಿರಕ್ಕಿಲ್ಲ.